ಸವನಹಳ್ಳಿಯ ಫಲಾನುಭವಿನೇ ಹೇಳ್ತಾರೆ, ಎಲೆಕ್ಷನ್ಗೆ ಮಾಡಿದಂತಹ ಖರ್ಚಿದೆಯಲ್ಲ ಅದನ್ನ ರಿಕವರಿ ಮಾಡುವಂತಹ ಸ್ಕೀಮ್ ಇದು ಅಂತ ಹೇಳ್ತಾರೆ. ನಿಜ ಅಂತ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ. ಮನೆ ಮಂಜೂರು ಮಾಡೋದೇ ಒಂದು ರೀತಿ ದಂಧೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಲ ಸದಸ್ಯರುಗಳು, ವಸೂಲಿ ದಂಧೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಣ ಕೊಟ್ಟ ಕೆಲವರಿಗೂ ಮನೆ ಕೊಡದೆ ವಂಚನೆ ಮಾಡಿದ್ದಾರಂತೆ. ಎಂತಹ ದುರಂತ ನೋಡಿ. ಮನೆ ಬೇಕು ಅಂತ ಕಷ್ಟಪಟ್ಟು ಹಣ ಹೊಂದಿಸಿ ಹಣ ಕೊಟ್ಟಿದ್ದಾರೆ, ಆದರೆ ಅಂಥವರಿಗೂ ಮೋಸ ಮಾಡಿದ್ದಾರಂತೆ ಸದಸ್ಯರು. ಮನೆಗಾಗಿ ಅರ್ಜಿ ಹಾಕಿ ಕೈ ಸುಟ್ಕೊಂಡಿದ್ದಾರೆ ಇಲ್ಲೋರ್ವ ಬಡ ಕಾರ್ಮಿಕ. ಅತ್ತ ಮನೇನೂ ಇಲ್ಲ, ಇತ್ತ ಹಣನೂ ಇಲ್ಲ. ಇಂತಹ ಪರಿಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಬಡವರಿಗೆ ಮೋಸ ಆಗ್ತಾ ಇದೆಯಂತೆ. ಪಂಚಾಯಿತಿಯಿಂದ ಮನೆ ಸಿಗುತ್ತೆ ಅಂತ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಕಾರ್ಮಿಕರೊಬ್ರು ಅರ್ಜಿಯನ್ನ ಹಾಕಿದ್ರು. ಮನೆ ನೀಡ್ತೀವಿ ಅಂತ ಈ ಬಡ ಕಾರ್ಮಿಕನನ್ನೂ ಬಿಡದೆ ಅವ್ರು ಸುಲಿಗೆ ಮಾಡಿದ್ರು. ಉಕ್ಕಲಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಪ್ಪ 10,000 ರೂಪಾಯಿ ವಸೂಲಿ ಮಾಡಿದ್ದಾನಂತೆ. ಆದ್ರೆ ನಂತರ ಹಣವೂ ಕಳೆದುಕೊಂಡು ಇತ್ತ ಮನೇನೂ ಇಲ್ಲದೆ ಕಾರ್ಮಿಕ ಕಂಗಾಲಾಗಿ ಹೋಗಿದ್ದಾನೆ. ಆತನ ಕಥೆ ಏನು ನೋಡಿ. ನಿಮ್ಮ ಗ್ರಾಮ ಪಂಚಾಯತ್ ಉಕ್ಲಿ ಗ್ರಾಮ ಪಂಚಾಯತ್ ಉಕ್ಲಿ ಯಾವ ಮತಕ್ಷೇತ್ರ ಬರ್ತದೆ? ನೀವು ಯಾವ ಇದ್ರೊಳಗೆ ಅರ್ಜಿ ಹಾಕಿದ್ರಿ? ಈಗ ಬರ್ತಲ್ರಿ ಮನೆ ಹಾಕಿ ಆವಾಸ ಯೋಜನೆ ಅದ ಹಾಕಿದ್ರಿ. 10,000 ರೂಪಾಯಿ ಹಾಕಿದ್ರಿ, ಏನು ಬರಲಿಲ್ಲ. ಅಂದ್ರೆ ನೀವು ಮನೆ ಆಗಿಲ್ಲ ನಿಮಗೇನು? ನಾವೇ ಕಟ್ಕೊಂಡ್ರಿ ಕಡೆ ಜಾಸ್ತಿ. ರೊಕ್ಕ ಯಾರು ಇಸ್ಕೊಂಡ್ರಿ ಕಡೆ? ಅದೇ ಪಂಚಾಯತಿ ಮೆಂಬರ್ ಕೊಡ್ರಿ. ಯಾವ ಪಂಚಾಯತಿ ಇರೋದು? ಅದು ಉಕ್ಲಿ ಪಂಚಾಯತ್. ಉಕ್ಲಿ ಪಂಚಾಯತಿ ಅವರ ಮೆಂಬರ್ ಯಾವ ಮೆಂಬರ್? ಎಲ್ಲಪ್ಪ ರೀ. ಎಲ್ಲಪ್ಪ ಅವರ ಇದನ್ನ ಎಷ್ಟು ತೊಗೊಂಡ್ರಿ ಕಡೆ? 10,000 ರೂಪಾಯಿ ತೊಗೊಂಡ್ರಿ, ಮತ್ತೆ 5,000 ರೂಪಾಯಿ ತೊಗೊಂಡ್ರಿ. 15,000 ಕೊಟ್ಟರೆ ಮನೆಯವ್ರು ಮಂಜೂರು ಅಂತಂದ್ರೆ ಮಂಜೂರು ಇನ್ನೂ ಇಲ್ಲ. ಅದೇ ಹೇಳ್ತೀನಿ ರೀ. ಅವ್ರಿಗೆ ಮತ್ತೆ ಕೇಳೋದು ಬಿಟ್ಟು ರೊಕ್ಕ ಹೋಗ್ಲತ್ತಿ ಹೊಳೆ ಕೇಳಿಲ್ಲ. ನಾವೇ ಕಟ್ಕೊಂಡಿರಿ. ಬೇಡ ಕೇಳ ಎರಡು ಕೆಲಸ ಆದ್ರಿ ಮನೆ ಕಟ್ಕೊಳಕ್ಕೆ 3.5 ಲಕ್ಷ ರೂಪಾಯಿ. ಅಲ್ಲಿ ಕಡು ಬಡವರಲ್ರಿ, ಅಂದ್ರೆ ಯಾಕಂದ್ರೆ ಬರ್ತಿದ್ದೀನ ಇಲ್ಲಿ ಇದಕ್ಕೆ ಕೂಲಿಗೆ ಬರ್ತಿದ್ದೀವಿ. ಮತ್ತೆ ನಿಮಗೆ ಹಾಕ್ಬೇಕು. ಮತ್ತೆ ಇನ್ನೂ ಅಂತಾರೆ ಇನ್ನೂ ಬಂದಿಲ್ಲ ಬೇರೆ ಹೋಗಲ್ಲ ಅಂತೇಳಿ. ಮತ್ತೆ ಯಾರಿಗೆ ಹಾಕಿರ್ತಾರೆ ಅವ್ರವ್ರು ಯಾರಿಗೆ ಬೇಕಾದ್ರೆ ಹಾಕಿರ್ತಾರೆ. ಅವ್ರಿಗೆ ಯಾರು ರೊಕ್ಕ ಕೊಡ್ತಾರೆ? ರೊಕ್ಕ ಕೊಡ್ಲಿ ಬಿಡ್ರಿ. ಅವ್ರಿಗೆ ಯಾರಿಗೆ ಬೇಕಿದ್ರೆ ಅವ್ರಿಗೆ ಹಾಕಿಬಿಡ್ತಾರೆ. ನಮ್ಮ ರೊಕ್ಕ ಕೊಡ್ತಾರೆ. ಒಂದು ಮನೆಗೆ ಎಷ್ಟು ಕೇಳ್ತಾರೆ ಅವರು? ಒಂದು ಮನೆ ಹಾಕ್ಬೇಕು 30,000 ರೂಪಾಯಿ ಕೇಳ್ತಾರೆ ರೀ. 30,000? ಹಾಂ ರೀ. ಅವ್ರಿಗೆ ಕೊಡಿ ಭಾಳ ಹತ್ರಲ್ಲ ಇದು. ಅರ್ಧ ಅವ್ರಿಗೆ ಕೊಟ್ಟಾರೆ. ಎಷ್ಟು ದುಡ್ಡು ಬರ್ತಾರೆ ಅದು ಒಟ್ಟು ಮನೆ ಕಟ್ಟಕ್ಕೆ? ಒಂದು ಈಗ 50 ಮಾಡಿರ್ಬೇಕು ರೀ. 20 ಅದ್ರಿ. 20 ಆದ್ರೆ ನೀವು 90 ಬರ್ತಾರೆ. 30,000 ಅವ್ರಿಗೆ ಕೊಡ್ಬೇಕು. ಈಗ 30,000 ಏನು ಬರ್ತಾರೆ? ನೀವು ಡೈಲಿ ಉಕ್ಲಿಯಿಂದ ಬಂದಿಲ್ಲ ಕೆಲಸ ಬರ್ತೀವಿ. 150 ರೂಪಾಯಿ ಖರ್ಚಿದ್ರೆ ನಮ್ಗೆ ಬಂದು ಕೆಲಸ ಮಾಡ್ಬೇಕು. ಮತ್ತೆ ಊರಿಗೆ ಹೋಗ್ಬೇಕು. ಅದು 10 ದಿನ ಡೌಟ್ ರೀ. ಮತ್ತೆ ಹೋಗಿಬೇಕದು. ಮನೆಗಳೆಲ್ಲ ನಿಮ್ಮಂತವ್ರು ಕೊಡ್ಬೇಕಲ್ಲ. ಮತ್ತೆ ಯಾರಿಗೆ ನೀವು ಕೇಳ್ತೀರ ಹಂಗೆ ಯಾರು ಕೇಳಂಗಿಲ್ಲ ಇಲ್ಲಿ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಎಂತಹ ದುರಂತ ನೋಡಿ. ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸುಳ್ಳೆ. ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಸ್ವತಃ ಫಲಾನುಭವಿಗಳೇ ಹೇಳ್ತಿದ್ದಾರೆ. ಹಣ ಕೊಟ್ಟರು ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂತ. ಅಷ್ಟೇ ಅಲ್ಲ, ಅಲ್ಲಿನ ಫಲಾನುಭವಿಯೊಬ್ರು ಹೇಳ್ತಾ ಇದ್ರು, ಎಲೆಕ್ಷನ್ ಟೈಮ್ನಲ್ಲಿ ಏನು ಖರ್ಚು ಮಾಡಿದ್ರಲ್ಲ ಅದರ ವಸೂಲಿ ಸ್ಕೀಮ್ ಇದು ಅಂತ. ನಿಜ ಅಲ್ವಾ? ಯಸ್ಮಿನ, ನಾವು ಸ್ಟಿಂಗ್ ಆಪರೇಷನ್ ಅನ್ನ ಮಾಡುವಾಗ ರಹಸ್ಯ ಕಾರ್ಯಾಚರಣೆಯಲ್ಲಿದ್ದಾಗ ಸ್ವತಃ ಫಲಾನುಭವಿ, ಇಂದಿರಾ ಆವಾಸ ಯೋಜನೆಯ ಸ್ವತಃ ಫಲಾನುಭವಿ ಈಗಾಗಲೇ ಮನೆ ಕಟ್ಕೊಂಡಿದ್ದಾನೆ. ಆತ ಏನಂತಂದ್ರೆ ನಮ್ಮ ಸ್ಟಿಂಗ್ ಆಪರೇಷನ್ ವೇಳೆ ಸಿಕ್ಕಿರುವಂತದ್ದು. ಆತ ಹೇಳಿದಂತ ವಿಚಾರಗಳು ಬಹಳಷ್ಟು ಶಾಕಿಂಗ್ ಆದಂತ ವಿಚಾರ, ಭಯಾನಕವಾದಂತ ವಿಚಾರಗಳು. ಯಾಕಂತ ಕೇಳಿದ್ರೆ ಆತನ ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ಆಲ್ರೆಡಿ ಅವ್ರು 30,000 ರೂಪಾಯಿನ ವಸೂಲಿ ಮಾಡಿದ್ದಾರೆ. ಬಳಿಕ ಏನಿದ್ರೆ ಮನೆಯನ್ನ ಮಂಜೂರು ಮಾಡಿದ್ದಾರೆ. ಆದ್ರೆ ಆ ವಸೂಲಿ ಮಾಡಿದಂತ ಆತ ಯಾರು ಅಂತ ಇಲ್ಲಿ ನೋಡ್ತಾ ಇದ್ರೆ, ಆತ ಪಂಚಾಯತಿ ಸದಸ್ಯ. ಈತನಿಗೆ ರಿಲೇಷನ್ ಆಗ್ಬೇಕು, ಈತನಿಗೆ ಮಾವ ಆಗ್ಬೇಕು. ಮಾವ ಆದ್ರೂ ಸಹ ಸಂಬಂಧಕ್ಕೆ ಬೆಲೆ ಇಲ್ಲ, ಕಾಸಿಗೆ ಮಾತ್ರ ಬೆಲೆ. ಹಾಗೆ ಏನಂತಂದ್ರೆ ಆತನ ಬಳಿ 30,000 ಇಸ್ಕೊಂಡ ಮೇಲೆ 30,000 ವಸೂಲಿಯನ್ನ ಮಾಡಿದ ಮೇಲೆ ಮನೆಯನ್ನ ಮಂಜೂರು ಮಾಡಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಗ್ರಾಮಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ನಾವಲ್ಲಿ ಸ್ಟಿಂಗ್ ಆಪರೇಷನ್ ಮಾಡೋ ಕೆಲವೊಬ್ಬರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ ಇದ್ರು, ಹಾಗೆ ಹೀಗೆ ಅಂತ ಹೇಳಿ. ಅಲ್ಲಿ ಹೇಳಿದಂತ ವಿಚಾರಗಳು ಏನಂತ ಹೇಳಿದ್ರೆ, ಯಾರಾದ್ರೂ ವಿರೋಧ ಮಾಡಿದ್ರೆ, ಇಲ್ಲ ನೀವು ದುಡ್ಡು ಯಾಕೆ ತಗೊಳ್ತೀರಿ, ದುಡ್ಡು ತಗೋಬಾರ್ದಲ್ಲ, ಈ ತರ ಕೇಳಿದಾಗ ಎಲೆಕ್ಷನ್ ಖರ್ಚು ಯಾರು ಕೊಡ್ತಾರೆ? ನಾವು ಮಾಡಿ ಎಲೆಕ್ಷನ್ ಅಲ್ಲಿ ಖರ್ಚು ಮಾಡಿದೀವಿ, ಅದನ್ನ ನಾವೀಗ ಆವಾಸ ಯೋಜನೆಗಳಲ್ಲಿ ಇದನ್ನ ತೆಗೆದುಕೊಳ್ತಾ ಇದ್ದೀವಿ. 30,000 ವಸೂಲಿ ಮಾಡ್ತಾ ಇದೀವಿ, 25,000 ವಸೂಲಿ ಮಾಡ್ತಾ ಇದೀವಿ. ಈ ರೀತಿಯಾಗಿ ಆನ್ಸರ್ಗಳನ್ನ ಕೊಡ್ತಾರೆ ಅನ್ನುವಂಥದ್ದು. ಇದು ಏನಂತಂದ್ರೆ ಭಯಾನಕವಾದಂತ ವಿಚಾರ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಾದ ಒಂದಿಲ್ಲ ಒಂದು ಕೇಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತವೆ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿಯೂ ಸಹ.
ಅಂದ್ರೆ ಕೆಲವೊಂದಿಷ್ಟು ಸದಸ್ಯರು ಚುನಾವಣೆ ಗೆದ್ದ ಮೇಲೆ ಇದನ್ನ ದಂಧೆಯಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದೊಂದು ದಂಧೆ, ಇದು ಬಡವರಿಗೆ ನಾವು ಹೆಲ್ಪ್ ಮಾಡ್ತಾ ಇಲ್ಲ, ಬಡವರಿಗೆ ಯೋಜನೆಗಳನ್ನ ಮುಟ್ಟಿಸ್ತಾ ಇಲ್ಲ, ದಲಿತರಿಗೆ ಹೋಗಿ ಯೋಜನೆಗಳನ್ನ ಮುಟ್ಟಿಸ್ತಾ ಇಲ್ಲ, ಬದಲಾಗಿ ಅವರ ಹೆಸರುಗಳಲ್ಲಿ ಶುದ್ಧವಾಗಿ ಒಂದು ದಂಧೆಯನ್ನ ಮಾಡ್ತಿದೀವಿ ಅನ್ನೋದನ್ನ ಈ ಮೂಲಕ, ಅಂದ್ರೆ ಈ ರೀತಿ ಲಂಚವನ್ನ ವಸೂಲಿ ಮಾಡೋದ್ರ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ BR ಪಾಟೀಲ್ ಆಳಂದ ಏನ್ ಆರೋಪವನ್ನ ಮಾಡಿದ್ರು, ಅಂದ್ರೆ ವಸತಿ ಇಲಾಖೆಗೆ ಹೋಗ್ತಾ ಇದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹೋಗ್ತಾರೆ, ಇಂತಿಷ್ಟು 100 ಮನೆಗಳನ್ನ ಹಾಕೊಂಡು ಬರ್ತಾರೆ ಅಂತ ಏನ್ ಹೇಳ್ತಾ ಇದ್ರು, ಇದು ರಿಯಾಲಿಟಿನಾ ಅಂತ ನಾವು ಚೆಕ್ ಮಾಡೋದಕ್ಕೆ ಆ ಗ್ರೌಂಡ್ಗೆ ಇಳಿದಾಗ ಈ ರೀತಿಯಂತ ಭಯಾನಕವಾದಂತ ಸತ್ಯಗಳು ಹೊರಬಿದ್ದಿರುವಂತದ್ದು. ಅಲ್ಲಿ ದುಡ್ಡು ಕೊಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರು ಎಲ್ಲರೂ ಸಹ ಮನೆಗಳನ್ನ ತೆಗೆದುಕೊಂಡು ಬಂದ್ಮೇಲೆ ಇಲ್ಲಿ ಏನಿದೆ ಅದೇ ಮನೆಗಳನ್ನ ದುಡ್ಡಿಗಾಗಿ ಮಾರ್ಕೊಳ್ತಾರೆ. ಅಲ್ಲಿ ಒಂದು ಮನೆಗೆ 10,000 20,000 ಕೊಟ್ಟು ಬಂದ್ರೆ ಇಲ್ಲಿ ಆ ಮನೆ 30 ರಿಂದ 40,000ಗೆ ಮಾರಾಟ ಆಗುತ್ತೆ. ಅಂದ್ರೆ ಇದೊಂದು ಶುದ್ಧವಾದಂತ ದಂಧೆ. ಈ ರೀತಿಯಾಗಿ ಏನಂತಂದ್ರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಡ್ತಾ ಇದೆ. ವಿನಾ, ಎಸ್, ಥ್ಯಾಂಕ್ ಯು ಷಡಕ್ಷರಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗೇನ್ ಹೇಳ್ತಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಆಳಂದ ಶಾಸಕರು ಹೇಳಿದ್ದನ್ನ ತಾವು ನಂಬಲಿಲ್ಲ, ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಲ್ಲ ಕಡೆಯೂ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ವಿಜಯಪುರದಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇಂಥದ್ದೇ ವಸೂಲಿ ದಂಧೆ ಆಗ್ತಾ ಇದೆ. ಯಾರು ಉತ್ತರ ಕೊಡಬೇಕು? ವಸತಿ ಸಚಿವರೇ ಉತ್ತರ ಕೊಡಬೇಕು. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ, ವಿಡಿಯೋವನ್ನ ನಿಮ್ಮ ಮುಂದೆ ಇಡೋ ಮೂಲಕ ಸತ್ಯ ಏನು ಅನ್ನೋದು ಬಟಾಬಯಲ್ ಮಾಡಿದೆ. ಈಗಾದ್ರೂ ಆಕ್ಷನ್ ಆಗುತ್ತಾ? ಕಾದ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.